ಈ ನೋಡಿ ಈ ಥರ ಹಾಕಿದ್ರೆ ಈ ಚಿರತೆಗೆ ಹೆಂಗೆ ಮಲ್ಲಿಗೆ ಹೂವು ಅಷ್ಟೇ ಫೇಮಸ್ಸು, ಹಂಗೆ ಈ ಸ್ನೈಲ್ಗಳ್ಗೆ ನೋಡಿ ಅಲೆ ಬಂದು ತಿಂತಾಯಿದ್ದಾವೆ. ಬೆಳಿಗ್ಗೆ ಹೊತ್ತಿಗೆ ನೆಗೆದು ಬಿದ್ದು ನೆರಳಿಕೆ ಆಯ್ತವೆ. ನಮ್ಮನ್ನ ಯಾಕೆ ಕೈ ಹೊಂದಿಸಿರೋ. ಈ ವರ್ಷ ಎಲ್ಲ ಫುಲ್ಲು ತರಕಾರಿಲೆಲ್ಲ ಫ್ಲಾಪೆ, ಯಾವ ಬೆಳೆ ಸರಿಯಾಗಿ ಕೈಗೆ ಸಿಕ್ಕಿಲ್ಲ. ಅದರಲ್ಲಿ ಇವರು ತಿಂದು ಉಳ್ಳಾಡ್ತಾವ್ರೆ ಮಹಾಪ್ರಭುಗಳು ನೋಡಿ. ಆನಂದ ಬೆಳೆಗೆ ನರಕಕ್ಕೋ ಸ್ವರ್ಗಕ್ಕೋ ಹೋಯ್ತದೆ, ತಿನ್ಬಿಟ್ಟು ಉಳ್ಳಾಡ್ತೈತಲೆ. ನಾವೇ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಲ್ಲ ಬಾಡಿಗೆ, ಅಂಥದ್ರಲ್ಲಿ ಗಿಡಗಳಿಗೆ ಸ್ಟಾರ್ಟಿಂಗಿಂದನೇ ಟ್ರೀಟ್ಮೆಂಟ್. ಓಕೆ, ಏನಾದ್ರು ಆಗ್ತೆ ಹಂಗೆ ಬಿಟ್ಬಿಟ್ರೆ ನಾನು ನೆಟ್ಟಿದ್ನ ಇಲ್ವೋ ಅಂತ ಬೆಳೆಗೆ ಫೀಲ್ ಆಗುತ್ತೆ. ಒಂದು ಬಿಟ್ಕೊಡಲ್ಲ. ನೆಡ್ತಾನೆ ಆಲ್ರೆಡಿ ಅಟ್ಯಾಕ್ ಮಾಡ್ತಿದ್ದೋ, ಅದನ್ನು ನೋಡ್ಬಿಟ್ಟು ತಂದು ಈ ಥರ ಸ್ನೈಲ್ ಬಾಂಡು, ಸ್ನೈಲ್ ಕಿಲ್ಗೆ ಈ ರವೆ ಬೂಸನ ಮಿಕ್ಸ್ ಮಾಡಿ ಹಾಕಿದ್ದೀನಿ ನೋಡಿ. ಇದು ಬಂದು ಸ್ನೈಲ್ ಬಾಂಡ್ ಅಂತೇಳಿ ಬೆಳೆಗೆ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ. ಬಾಕಿ ಹೋದರೆ ತೌಡು ಗಿಡದಂಗೆ ಕಲಸಿ ಹಾಕ್ಬೇಕು. ಇದಾದರೆ ಸ್ನೈಲ್ ಬಾಂಡ್ ಅಂತೇಳಿ, ಸ್ನೈಲ್ ಕಿಲ್ಲಾದರೆ ಚಕ್ಲಿ ಥರ ಇರ್ತದೆ, ಪುಡಿ ಮಾಡಿ ಏನೋ ಮಾಡಬೇಕು. ಇದಾದರೆ ಜಾಸ್ತಿ ರಿಸ್ಕ್ ಇಲ್ಲ, ಜಲ್ದಿಯಾಗಿ ಸುಲಭವಾಗೋ ಕೆಲಸ. ಹಿಂಗೆ ಹಾಕ್ಬಿಟ್ಟು ಪೇಪರ್ ಮೇಲೆ ಹಿಂಗೆ ಉದುರಿಸ್ಕೋದ್ರೆ ಬಸವನಗಳು ಎಲ್ಲಿದ್ರೂ ಬಂದು ಆ ಸ್ಮೆಲ್ಗೆ ಚಕ್ಲಿ ಬಂದ್ಗಳಿಗೆ ತಿನ್ಕೊಂಡು ಹೋಗ್ತವೆ. ಈ ಹಂಗ ಮರಿ ರೋಗ ಬೇಕಾದ್ರೆ ತಡಿಬೋದು, ಈ ಬಸವನಳಿರೋ ಫ್ಲಾಟ್ಗಳನ್ನಂತೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇವತ್ತು ನೆಟ್ಟಿ 2 ಥರ ಕಾಂಬಿನೇಷನಲ್ಲಿ ಹಾಕಿದ್ದೀನಿ. ಸ್ನೈಲ್ ಕಿಲ್ಲರು, ಸ್ನೈಲ್ ಬಾಂಡ್ ಎರಡನ್ನೂ ಹಾಕಿದ್ದೀನಿ. ಒಂಥರ ಕುರುಕ್ಷೇತ್ರ ಯುದ್ಧ ಮಾಡ್ದಂಗೆ ಆಯ್ತದೆ ಇವೆಲ್ಲನೂ ಸರಿಪಡಿಸೋದಕ್ಕೆ.